ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಇಂದು ಬಿಡುಗಡೆಯಾಗಿದೆ. ಸಿನಿಮಾದ ಶೋಗಳು ಬೆಳಗ್ಗೆ 6 ಗಂಟೆಯಿಂದಲೇ ಶುರುವಾಗಿದೆ. ಅಭಿಮಾನಿಗಳು ಬೆಳಗ್ಗೆಯಿಂದಲೇ ಚಿತ್ರಮಂದಿರದ ಮುಂದೆ ಸಾಲು ನಿಂತು ಸಿನಿಮಾ ವೀಕ್ಷಿಸಿದ್ದಾರೆ. ಬೆಳಗ್ಗೆ ಮಾರ್ಕ್ ಸಿನಿಮಾ ವೀಕ್ಷಿಸಿದವರು ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿನಿಮಾ ನೋಡಿದ ಹಲವರಿಗೆ ಸಿನಿಮಾ ಇಷ್ಟವಾಗಿದೆ. ಮಾರ್ಕ್ ಸಿನಿಮಾದ ಟ್ವಿಟರ್ ವಿಮರ್ಶೆ ಇಲ್ಲಿದೆ ನೋಡಿ. ಮಾರ್ಕ್ ಸಿನಿಮಾ ಮೊದಲ ಭಾಗದಿಂದಲೇ ಅದ್ಭುತವಾಗಿದೆ. ಮೊದಲಾರ್ಧದಲ್ಲಿ ಬಹು ಕಥಾಹಂದರಗಳು ತೆರೆದುಕೊಳ್ಳುತ್ತವೆ ಮತ್ತು ಎರಡನೇ ಭಾಗದಲ್ಲಿ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ತೋರಿಸಲಾಗುತ್ತದೆ. ನಮ್ಮ ಬಾದ್ಶಾ ಅಲ್ಟ್ರಾ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸುದೀಪ್ ಅವರ ಈವರೆಗಿನ ಅತ್ಯುತ್ತಮ ಆಕ್ಷನ್ ಸಿನಿಮಾ ಇದೆನಿಸುತ್ತದೆ. ಅಜನೀಶ್ ಅವರ ಹಿನ್ನೆಲೆ ಸಂಗೀತವು ಚಿತ್ರವನ್ನ ದೊಡ್ಡ ಮಟ್ಟದಲ್ಲಿ ಎತ್ತಿ ಹಿಡಿದಿದೆ ಎಂದಿದ್ದಾರೆ ಆಕಾಶ್ ಆರ್ ಪಾಟೀಲ್. ಮಾರ್ಕ್ ಸಿನಿಮಾ ಒಂದು ಅದ್ಭುತ ಆಕ್ಷನ್ ಸಿನಿಮಾ ಆಗುವುದನ್ನು ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡಿದೆ. ಆದರೆ ಸುದೀಪ್ ಅವರು ಅದ್ಭುತವಾದ ಪ್ರದರ್ಶನವನ್ನ ಸಿನಿಮಾ ಉದ್ದಕ್ಕೂ ನೀಡಿದ್ದಾರೆ ಎಂದಿರುವುದು ಮಿಸ್ಟರ್ ಬಾಂಡ್ ಹೆಸರಿನ ಟ್ವಿಟರ್ ಖಾತೆ ಬಳಕೆದಾರ ಅಭಿ ಕಿಚ್ಚ ಎಂಬುವರು ಟ್ವೀಟ್ ಮಾಡಿ, ಕಿಚ್ಚ ಸುದೀಪ್ ಅವರ ಅಭಿಮಾನಿ ಆಗಿ ನನಗೆ ಮಾರ್ಕ್ ಸಿನಿಮಾ ಅಷ್ಟಾಗಿ ಹಿಡಿಸಲಿಲ್ಲ. ಸಿನಿಮಾ ನಾನು ನಿರೀಕ್ಷಿಸಿದ ಮಟ್ಟಕ್ಕೆ ಇರಲಿಲ್ಲ. ಇನ್ನೂ ಹಲವು ವಿಭಾಗಗಳಲ್ಲಿ ಚೆನ್ನಾಗಿರಬಹುದಾಗಿತ್ತು. ಸುದೀಪ್ ಎಂಟ್ರಿ ಸೂಪರ್ ಆಗಿದೆ. ಸಿನಿಮಾದ ಹಿನ್ನೆಲೆ ಸಂಗೀತ ಸಹ ಸೂಪರ್. ಆದರೆ ಕತೆ ಮತ್ತು ಚಿತ್ರಕಥೆ ಸಪ್ಪೆಯಾಗಿದೆ ಎಂದಿದ್ದಾರೆ. ಪುನೀತ್ ಗೌಡ ಎಂಬುವರು ಟ್ವೀಟ್ ಮಾಡಿ ಮಾರ್ಕ್ ಸಿನಿಮಾಕ್ಕೆ 5ರಲ್ಲಿ 2 ಅಂಕ ನೀಡಿದ್ದಾರೆ. ಸಿನಿಮಾದ ಬಿಜಿಎಂ ಬಿಟ್ಟು ಬೇರೆ ಏನೂ ಇಷ್ಟ ಆಗಲಿಲ್ಲ. ತೀರಾ ಸಾಮಾನ್ಯ ಕತೆ, ಏನು ಹೊಸತನ ಇಲ್ಲ. ಕಾರ್ತಿಕೇಯ ಮತ್ತೆ ಹಳೆ ಸೂತ್ರಕ್ಕೆ ಕಟ್ಟು ಬಿದ್ದಿದ್ದಾರೆ. ಚಿತ್ರಕಥೆ ಮೇಲೆ ಅವರಿಗೆ ಹಿಡಿತ ತಪ್ಪಿದೆ. ಸುದೀಪ್ ಅವರು ಇನ್ನೂ ಉತ್ತಮ ಕತೆ ಆಯ್ಕೆ ಮಾಡಿಕೊಳ್ಳಬೇಕಿತ್ತು ಎಂದಿದ್ದಾರೆ. 6 ತಿಂಗಳಲ್ಲಿ ನಿರ್ಮಿಸಿದ ಒಳ್ಳೆಯ ಪ್ರಾಡಕ್ಟ್ ಮಾರ್ಕ್ ಸಿನಿಮಾ. ಆದರೂ ನಿರ್ದೇಶಕ ವಿಜಯ್ ಸುದೀಪ್ ಅವರಿಗೆ ಒಳ್ಳೆಯ ಎಲಿವೇಶನ್ ದೃಶ್ಯಗಳನ್ನು ಕೊಡುವುದರಲ್ಲಿ ಸೋತಿದ್ದಾರೆ. ಅಜನೀಶ್ ಅವರು ಒಳ್ಳೆಯ ಹಾಡುಗಳನ್ನು ಕೊಟ್ಟಿದ್ದಾರೆ. ಆದರೆ ಇನ್ನೂ ಒಳ್ಳೆಯ ಹಿನ್ನೆಲೆ ಸಂಗೀತ ಕೊಡಬಹುದಾಗಿತ್ತು. ಸುದೀಪ್ ಅವರು ತಮ್ಮ ಅಭಿನಯ ಆಕ್ಷನ್ನಿಂದ ಗಮನ ಸೆಳೆಯುತ್ತಾರೆ. ಮ್ಯಾಕ್ಸ್ ಸಿನಿಮಾ ಸರಳ ಕತೆ, ಒಳ್ಳೆಯ ಪಾತ್ರಗಳ ಮೂಲಕ ಗಮನ ಸೆಳೆಯಿತು. ಆದರೆ ಮಾರ್ಕ್ ಅದಕ್ಕೆ ಉಲ್ಟಾ ಆಗಿದೆ ಎಂದಿದ್ದಾರೆ ಪವನ್ ಪ್ರಸಾದ್. ಎಆರ್ ಎಂಬ ಟ್ವೀಟ್ ಖಾತೆಯಿಂದ ಮಾಡಲಾದ ಟ್ವೀಟ್ನಲ್ಲಿ ಮೊದಲಾರ್ಧದ ಇಂಟ್ರೋ ಸಾಂಗ್ ಚೆನ್ನಾಗಿದೆ, ಆದರೆ ಉಳಿದಿದ್ದೆಲ್ಲ ತುಸು ಎಳೆದಂತೆ ಅನಿಸ್ತು. ಎರಡನೇ ಅರ್ಧದ ಪ್ರಾರಂಭ ಚೆನ್ನಾಗಿ ಆಯಿತು, ಆದರೆ ಆ ಬಳಿಕ ಕುತೂಹಲವನ್ನು ಉಳಿಸಿಕೊಳ್ಳುವುದಿಲ್ಲ. ಸುದೀಪ್ ಸಿನಿಮಾ ಉಳಿಸಲು ಪ್ರಯತ್ನ ಪಟ್ಟಿದ್ದಾದರೂ ಅವರಿಂದ ಸಾಧ್ಯವಾಗಿಲ್ಲ ಎಂದಿದ್ದಾರೆ. ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಇಂದು ಬಿಡುಗಡೆಯಾಗಿದೆ. ಸಿನಿಮಾದ ಶೋಗಳು ಬೆಳಗ್ಗೆ 6 ಗಂಟೆಯಿಂದಲೇ ಶುರುವಾಗಿದೆ. ಅಭಿಮಾನಿಗಳು ಬೆಳಗ್ಗೆಯಿಂದಲೇ ಚಿತ್ರಮಂದಿರದ ಮುಂದೆ ಸಾಲು ನಿಂತು ಸಿನಿಮಾ ವೀಕ್ಷಿಸಿದ್ದಾರೆ. ಬೆಳಗ್ಗೆ ಮಾರ್ಕ್ ಸಿನಿಮಾ ವೀಕ್ಷಿಸಿದವರು ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿನಿಮಾ ನೋಡಿದ ಹಲವರಿಗೆ ಸಿನಿಮಾ ಇಷ್ಟವಾಗಿದೆ. ಮಾರ್ಕ್ ಸಿನಿಮಾದ ಟ್ವಿಟರ್ ವಿಮರ್ಶೆ ಇಲ್ಲಿದೆ ನೋಡಿ. ಮಾರ್ಕ್ ಸಿನಿಮಾ ಮೊದಲ ಭಾಗದಿಂದಲೇ ಅದ್ಭುತವಾಗಿದೆ. ಮೊದಲಾರ್ಧದಲ್ಲಿ ಬಹು ಕಥಾಹಂದರಗಳು ತೆರೆದುಕೊಳ್ಳುತ್ತವೆ ಮತ್ತು ಎರಡನೇ ಭಾಗದಲ್ಲಿ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ತೋರಿಸಲಾಗುತ್ತದೆ. ನಮ್ಮ ಬಾದ್ಶಾ ಅಲ್ಟ್ರಾ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸುದೀಪ್ ಅವರ ಈವರೆಗಿನ ಅತ್ಯುತ್ತಮ ಆಕ್ಷನ್ ಸಿನಿಮಾ ಇದೆನಿಸುತ್ತದೆ. ಅಜನೀಶ್ ಅವರ ಹಿನ್ನೆಲೆ ಸಂಗೀತವು ಚಿತ್ರವನ್ನ ದೊಡ್ಡ ಮಟ್ಟದಲ್ಲಿ ಎತ್ತಿ ಹಿಡಿದಿದೆ ಎಂದಿದ್ದಾರೆ ಆಕಾಶ್ ಆರ್ ಪಾಟೀಲ್. ಮಾರ್ಕ್ ಸಿನಿಮಾ ಒಂದು ಅದ್ಭುತ ಆಕ್ಷನ್ ಸಿನಿಮಾ ಆಗುವುದನ್ನು ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡಿದೆ. ಆದರೆ ಸುದೀಪ್ ಅವರು ಅದ್ಭುತವಾದ ಪ್ರದರ್ಶನವನ್ನ ಸಿನಿಮಾ ಉದ್ದಕ್ಕೂ ನೀಡಿದ್ದಾರೆ ಎಂದಿರುವುದು ಮಿಸ್ಟರ್ ಬಾಂಡ್ ಹೆಸರಿನ ಟ್ವಿಟರ್ ಖಾತೆ ಬಳಕೆದಾರ ಅಭಿ ಕಿಚ್ಚ ಎಂಬುವರು ಟ್ವೀಟ್ ಮಾಡಿ, ಕಿಚ್ಚ ಸುದೀಪ್ ಅವರ ಅಭಿಮಾನಿ ಆಗಿ ನನಗೆ ಮಾರ್ಕ್ ಸಿನಿಮಾ ಅಷ್ಟಾಗಿ ಹಿಡಿಸಲಿಲ್ಲ. ಸಿನಿಮಾ ನಾನು ನಿರೀಕ್ಷಿಸಿದ ಮಟ್ಟಕ್ಕೆ ಇರಲಿಲ್ಲ. ಇನ್ನೂ ಹಲವು ವಿಭಾಗಗಳಲ್ಲಿ ಚೆನ್ನಾಗಿರಬಹುದಾಗಿತ್ತು. ಸುದೀಪ್ ಎಂಟ್ರಿ ಸೂಪರ್ ಆಗಿದೆ. ಸಿನಿಮಾದ ಹಿನ್ನೆಲೆ ಸಂಗೀತ ಸಹ ಸೂಪರ್. ಆದರೆ ಕತೆ ಮತ್ತು ಚಿತ್ರಕಥೆ ಸಪ್ಪೆಯಾಗಿದೆ ಎಂದಿದ್ದಾರೆ. ಪುನೀತ್ ಗೌಡ ಎಂಬುವರು ಟ್ವೀಟ್ ಮಾಡಿ ಮಾರ್ಕ್ ಸಿನಿಮಾಕ್ಕೆ 5ರಲ್ಲಿ 2 ಅಂಕ ನೀಡಿದ್ದಾರೆ. ಸಿನಿಮಾದ ಬಿಜಿಎಂ ಬಿಟ್ಟು ಬೇರೆ ಏನೂ ಇಷ್ಟ ಆಗಲಿಲ್ಲ. ತೀರಾ ಸಾಮಾನ್ಯ ಕತೆ, ಏನು ಹೊಸತನ ಇಲ್ಲ. ಕಾರ್ತಿಕೇಯ ಮತ್ತೆ ಹಳೆ ಸೂತ್ರಕ್ಕೆ ಕಟ್ಟು ಬಿದ್ದಿದ್ದಾರೆ. ಚಿತ್ರಕಥೆ ಮೇಲೆ ಅವರಿಗೆ ಹಿಡಿತ ತಪ್ಪಿದೆ. ಸುದೀಪ್ ಅವರು ಇನ್ನೂ ಉತ್ತಮ ಕತೆ ಆಯ್ಕೆ ಮಾಡಿಕೊಳ್ಳಬೇಕಿತ್ತು ಎಂದಿದ್ದಾರೆ. 6 ತಿಂಗಳಲ್ಲಿ ನಿರ್ಮಿಸಿದ ಒಳ್ಳೆಯ ಪ್ರಾಡಕ್ಟ್ ಮಾರ್ಕ್ ಸಿನಿಮಾ. ಆದರೂ ನಿರ್ದೇಶಕ ವಿಜಯ್ ಸುದೀಪ್ ಅವರಿಗೆ ಒಳ್ಳೆಯ ಎಲಿವೇಶನ್ ದೃಶ್ಯಗಳನ್ನು ಕೊಡುವುದರಲ್ಲಿ ಸೋತಿದ್ದಾರೆ. ಅಜನೀಶ್ ಅವರು ಒಳ್ಳೆಯ ಹಾಡುಗಳನ್ನು ಕೊಟ್ಟಿದ್ದಾರೆ. ಆದರೆ ಇನ್ನೂ ಒಳ್ಳೆಯ ಹಿನ್ನೆಲೆ ಸಂಗೀತ ಕೊಡಬಹುದಾಗಿತ್ತು. ಸುದೀಪ್ ಅವರು ತಮ್ಮ ಅಭಿನಯ ಆಕ್ಷನ್ನಿಂದ ಗಮನ ಸೆಳೆಯುತ್ತಾರೆ. ಮ್ಯಾಕ್ಸ್ ಸಿನಿಮಾ ಸರಳ ಕತೆ, ಒಳ್ಳೆಯ ಪಾತ್ರಗಳ ಮೂಲಕ ಗಮನ ಸೆಳೆಯಿತು. ಆದರೆ ಮಾರ್ಕ್ ಅದಕ್ಕೆ ಉಲ್ಟಾ ಆಗಿದೆ ಎಂದಿದ್ದಾರೆ ಪವನ್ ಪ್ರಸಾದ್. ಎಆರ್ ಎಂಬ ಟ್ವೀಟ್ ಖಾತೆಯಿಂದ ಮಾಡಲಾದ ಟ್ವೀಟ್ನಲ್ಲಿ ಮೊದಲಾರ್ಧದ ಇಂಟ್ರೋ ಸಾಂಗ್ ಚೆನ್ನಾಗಿದೆ, ಆದರೆ ಉಳಿದಿದ್ದೆಲ್ಲ ತುಸು ಎಳೆದಂತೆ ಅನಿಸ್ತು. ಎರಡನೇ ಅರ್ಧದ ಪ್ರಾರಂಭ ಚೆನ್ನಾಗಿ ಆಯಿತು, ಆದರೆ ಆ ಬಳಿಕ ಕುತೂಹಲವನ್ನು ಉಳಿಸಿಕೊಳ್ಳುವುದಿಲ್ಲ. ಸುದೀಪ್ ಸಿನಿಮಾ ಉಳಿಸಲು ಪ್ರಯತ್ನ ಪಟ್ಟಿದ್ದಾದರೂ ಅವರಿಂದ ಸಾಧ್ಯವಾಗಿಲ್ಲ ಎಂದಿದ್ದಾರೆ.